ಹೃದಯದ ಒಡತಿ ಅಧ್ಯಾಯ 16. ಜಾನಕಿ ನಿಶು ಬಳಿ ಬಂದವಳು, ನಿಶಮ್ಮ, ಇಷ್ಟೊಂದು ಬೇಸರದಿಂದ ಇರಬೇಡಿ. ನಿಮ್ಮನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ. ಹೊರಗೆ ಹೋಗಿ ಸುತ್ತಾಡಿ ಬನ್ನಿ, ಸ್ವಲ್ಪ ಮನಸ್ಸು ಸರಿ ಹೋಗುತ್ತೆ. ಪರವಾಗಿಲ್ಲ ಜಾನಕಮ್ಮ, ನಾನು ಒಂದೇ ನೋವಿಗೆ ಯಾವಾಗಲೂ ಅಳುತ್ತಾ ಕೂರುವಂತಿಲ್ಲ. ಯಾಕೆಂದರೆ ಆ ದೇವರು ಒಂದರ ಹಿಂದೆ ಒಂದರಂತೆ ಕಷ್ಟಗಳ ಸರಮಾಲೆಯನ್ನೇ ನನಗಾಗಿ ಸಿದ್ಧವಾಗಿಟ್ಟುಕೊಂಡಿರುತ್ತಾನೆ. ಜಾನಕಮ್ಮ, ಹಾಗೆ ಹೇಳ್ಬೇಡಮ್ಮ. ಇವತ್ತು ಹೆಚ್ಚು ಕಷ್ಟಪಡುತ್ತಿರುವಿರೆಂದರೆ ಮುಂದೆ ಸಂತೋಷದ ದಿನಗಳು ನಿಮ್ಮ ಪಾಲಿಗಿದೆ ಅಂತಲೇ ಅರ್ಥ. ಅಷ್ಟರಲ್ಲಿ ನಿಶುಳ ಫೋನ್ ರಿಂಗ್ ಆಗಿತ್ತು. ಹೆಲೋ, ಹೇಳು ಸಾಕ್ಷಿ ಎಂದು ಆರಾಮಾಗಿಯೇ ಮಾತನಾಡಿದಳು. ಯಾಕೆಂದರೆ ಸಾಕ್ಷಿಗೆ ಒಂದು ಸಣ್ಣ ಅನುಮಾನ ಬಂದರೂ ಅವಳು ಸುಮ್ಮನೆ ಇರಲೊಳ್ಳಳು. ಚಿತಾ, ಬೇಗ ಹೊರಟು ನಮ್ಮ ಕಾಲೇಜ್ ರೋಡಲ್ಲಿರೋ ಬಸ್ ಸ್ಟಾಪ್ ಹತ್ರ ಬಾ, ಬೇಗ. ಹಾಂ, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಅಲ್ಲಿರಬೇಕು ಅಷ್ಟೇ. ಸಾಕ್ಷಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅದೇನು ಅಂತ ಹೇಳ್ಬಾರ್ದಾ? ಚಿತಾ ಪ್ಲೀಸ್, ಯಾಕೆ ಏನು ಅಂತೆಲ್ಲ ಕೇಳಬೇಡ. ನಾನು ಕರಿತಿದ್ದೀನಿ ಅಂದರೆ ಅದು ಇಂಪಾರ್ಟೆಂಟ್ ಇರುತ್ತೆ, ನಿಂಗೆ ಗೊತ್ತಲ್ವಾ? ಸೊ ಪ್ಲೀಸ್ ಬೇಗ ಬಾ. ನೀನು ಕರಿತಿದ್ಯಾ ಅಂದರೆ ಅದು ಇಂಪಾರ್ಟೆಂಟ್ ಇರಬೇಕು ಅಂತ ಏನೂ ಇಲ್ಲ. ಲಾಸ್ಟ್ ಟೈಮ್ ಹೀಗೆ ಹಳೋ ಥರ ಡ್ರಾಮಾ ಮಾಡಿ ನನ್ನ ಕರೆಸ್ಕೊಂಡೆ. ಅಲ್ಲಿ ಬಂದು ನೋಡಿದ್ರೆ ರೋಡ್ ಸೈಡ್ ಹೊಸ ಬೆಣ್ಣೆ ದೋಸೆ ಮೆಸ್ ಶುರುವಾಗಿದೆ. ಒಬ್ಬಳೇ ಟೇಸ್ಟ್ ಮಾಡೋಕ್ಕೆ ಬೇಜಾರಾಯಿತು ಅಂತ ನೀನು ಮಾಡಿದ ಆ್ಯಕ್ಟಿಂಗ್ ನಾನಿನ್ನೂ ಮರೆತಿಲ್ಲ. ಇವಾಗ ಯಾಕೆ ಅಂತ ಕಾರಣ ಕೊಡದೆ ಹೋದರೆ ನಾನು ಬರಲ್ಲ. ಶ್ಚಿತಾ, ಅಯ್ಯೋ ದುರ್ವಿಧಿಯೇ, ನನ್ನ ಪ್ರಾಣ ಸ್ನೇಹಿತೆಯು ನನ್ನನ್ನು ಈ ರೀತಿ ಅನುಮಾನಿಸುವಳೆಂದು ನಾನೆಂದೂ ಭಾವಿಸಿರಲಿಲ್ಲ. ಕಾಲ್ ಕಟ್ ಮಾಡ್ತೀನಿ. ಬೇಡ, ಏನೋ ಲಾಸ್ಟ್ ಟೈಮ್ ಹಾಗಾಯಿತು ಅಂದರೆ ಪ್ರತಿ ಸಲ ಹಾಗೆ ಆಗುತ್ತಾ? ಈ ಸಲ ಸೀರಿಯಸ್ ಆಗಿ ಕರಿತಿದ್ದೀನಿ. ಬೇಕಿದ್ರೆ ಡ್ಯಾಡಿಗೆ ಕಾಲ್ ಮಾಡಿ ಕೇಳು. ಸರಿ, ಅದೆಲ್ಲ ಏನು ಬೇಡ, ಬರ್ತೀನಿ. ನಿಶು ಸಾಕ್ಷಿ ಹೇಳಿದ ಜಾಗಕ್ಕೆ ಬಂದವಳು ಸಾಕ್ಷಿಗಾಗಿ ಹುಡುಕುತ್ತಾ ಅವಳಿಗೆ ಕಾಲ್ ಮಾಡುತ್ತಾಳೆ. ಸಾಕ್ಷಿ, ಹೆಲೋ ಶ್ಚಿತಾ ಬೇಬಿ, ಬಂದ್ಯಾ? 1 ನಿಮಿಷ ಅಲ್ಲೇ ಇರು, ಬರ್ತಿದ್ದೀನಿ. ನಿಶು ಕಾಲ್ ಕಟ್ ಮಾಡುವಷ್ಟರಲ್ಲಿ ಸಾಕ್ಷಿ ಅವಳ ಮುಂದೆ ವಾಟರ್ ಬಾಟಲ್ನೊಂದಿಗೆ ಹಾಜರಿದ್ದಳು. ಕಣ್ಣು ಸಂಕುಚಿಸಿದವಳು, ಎಲ್ಲಿಗೆ ಹೋಗಿದ್ದೆ? ಇದೇನಿದು ಬಾಟಲ್? ಅದು ಹೊಸ ಚಾಟ್ಸ್ ಅಂಗಡಿ ಓಪನ್ ಆಗಿದೆ, ಇಲ್ಲೇ ರೋಡ್ ಸೈಡ್ ಎನ್ನುತ್ತಾ ನಿಧಾನವಾಗಿ ಹೇಳಿದವಳು. ನಿಶು ಇವಳತ್ತ ಸುಡುವ ನೋಟ ಬೀರಿದ ತಕ್ಷಣ, ಗೋಬಿ ಮಂಚೂರಿಯನ್ ಶಾಪ್. ನಿಶುಳ ಮುಖದಲ್ಲಿ ನಗು ಮೂಡಿತ್ತು. ಯಾಕೆಂದರೆ ಅವಳಿಗೆ ಅಷ್ಟು ಇಷ್ಟ ಗೋಬಿ ಮಂಚೂರಿ. ಅವಳು ಬೇಸರದಿಂದ ಇದ್ದಾಗ, ಖುಷಿಯಾಗಿದ್ದಾಗ ಸಾಕ್ಷಿ ಅವಳು ಸೇರಿ ಮಾಡುವುದೇ ಗೋಬಿ ಪಾರ್ಟಿ. ಇಬ್ಬರು ಸೇರಿ ರಸ್ತೆ ಬದಿಯ ಗೋಬಿ ಅಂಗಡಿ ಹೊಕ್ಕವರು ಹೆಚ್ಚು ಖಾರ ಹಾಕಿಸಿಕೊಂಡು 2 ಪ್ಲೇಟ್ ಬ್ಯಾಟಿಂಗ್ ಮಾಡಿ ಹೊರ ಬರುತ್ತಾರೆ. ಶ್ಚಿತಾ, ನೆಕ್ಸ್ಟ್ ಏನು ಮಾಡೋದು? ನಿಶು ಟೈಮ್ ನೋಡಿದವಳು, ಟೈಮ್ ಆಗಿದೆ, ನೀನು ನಿಮ್ಮ ಮನೆಗೆ ಹೊರಡು, ನಾನು ನಮ್ಮ ಮನೆಗೆ ಹೊರಡ್ತೀನಿ. ಸಾಕ್ಷಿ, ಟು ಬೋರಿಂಗ್. ಶ್ಚಿತಾ, ಅದು ಯಾವಾಗ ನೀನು ಚೇಂಜ್ ಆಗೋದು? ಸರಿ, ನಾಳೆಯಿಂದ ಕಾಲೇಜ್ ಬರ್ತೀಯಲ್ಲ, ನಿನ್ನ ಬದಲಾಯಿಸೋದೇ ನನ್ನ ಮೂಲ ಉದ್ದೇಶ. ಓಕೆ ಬಾಯ್ ಬೇಬಿ, ಸೇಫ್ ಆಗಿ ಮನೆ ತಲುಪಿ ನನಗೊಂದು ಮೆಸೇಜ್ ಹಾಕು. ನಿನ್ನ ಮೆಸೇಜ್ಗಾಗಿಯೇ ಕಾಯುತ್ತಿಹುದು ಈ ಜೀವ. ನಿಶಾ ಹಣೆ ಚೆಚ್ಚಿಕೊಂಡವಳು ಬಾಯ್ ಮಾಡಿ ತನ್ನ ಚೋಟುವಿನೊಂದಿಗೆ ಮನೆಯತ್ತ ಹೊರಟಳು. ಸರಿಯಾಗಿ ಅವಳು ಗ್ರಂಥ್ ಪದೇ ಮೀಟ್ ಆದ ಜಾಗದಲ್ಲೇ ಇಂದು ಚೋಟು ನಿಂತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಮುಂದೆ ಚಾಲು ಆಗಲೊಲ್ಲಳು. ಚೋಟು ಪ್ಲೀಸ್ ಕಣೋ, ಸ್ಟಾರ್ಟ್ ಆಗು, ಟೈಮ್ ಆಗ್ತಿದೆ. ಮೊನ್ನೆ ಅಷ್ಟೇ ಹಾಸ್ಪಿಟಲ್ ಸರ್ವಿಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದೀನಿ, ಇವತ್ತೇನಾಯಿತು ನಿಂಗೆ ಎನ್ನುತ್ತಾ ಗಾಡಿ ಸೈಡ್ ಹಾಕಿ ನಿಂತವಳು ಪುನಃ ಗಾಡಿ ಸ್ಟಾರ್ಟ್ ಮಾಡುವುದರಲ್ಲಿಯೇ ನಿರತಳು. ಗ್ರಂಥ್ ಆಫೀಸ್ನಿಂದ ಮನೆಗೆ ಹೊರಟವನು ಮಧ್ಯ ರಸ್ತೆಯಲ್ಲಿ ನಿಶು ಕಂಡಂತಾಗಿ ಗಾಡಿ ನಿಲ್ಲಿಸುತ್ತಾನೆ. ಇದು ಚೈಲ್ಡ್ ಅಲ್ವಾ? ಹಾಂ ಹೌದು, ಅವಳೇ. ಈ ಚೈನ್ ತಗೊಂಡೋಗಿ ಕೊಟ್ಬಿಡ್ಲಾ? ಬೇಡ, ಮೊದಲೇ ನನ್ನ ಕಣ್ಣ ಮುಂದೆ ಬರಬೇಡ ಅಂತ ವಾರ್ನ್ ಮಾಡಿದ್ದೀನಿ. ಇವಾಗ ನಾನೇ ಎದುರಿಗೆ ಹೋದರೆ, ಭಯ ಬಿದ್ದು ಓಡಿ ಹೋದರೆ ಕಷ್ಟ. ಏನಾದರೂ ಆಗಲಿ, ಅವಳ ಚೈನ್ ನನಗೆ ಯಾಕೆ? ನಿನ್ನೆ ಬೇರೆ ಗೊಳೋ ಅಂತಿದ್ಲು. ಹೋಗಿ ಕೊಟ್ಬಿಡೋಣ. ನಿಶುಳ ಎದುರಿಗೆ ಯಾರೋ ನಿಂತಂತಾಗಿ ತಲೆ ಎತ್ತಿ ನೋಡಿದರೆ ಅದೇ ಮಾಸ್ಕ್ ಧರಿಸಿ ಕಣ್ಣಿನಲ್ಲಿ ಸುಡುವಂತೆ ಗ್ರಂಥ್ ನಿಂತಿದ್ದಾನೆ. ಅಯ್ಯೋ ಶಿವ, ಇವನ್ಯಾಕೆ ಜಮದಗ್ನಿಯಂತೆ ನನ್ನೆದುರು ನಿಂತಿದ್ದಾನೆ? ನಾನೇನು ಇವನನ್ನು ಹುಡುಕಿ ಹೋಗಿಲ್ವಲ್ಲ? ಇವನೇ ಹುಡುಕಿಕೊಂಡು ಬಂದು ಕೊಲೆ ಮಾಡೋ ಪ್ಲ್ಯಾನ್ ಏನಾದರೂ ಮಾಡಿದನಾ? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ. ಅಯ್ಯೋ, ಮೃತ್ಯುಂಜಯ ಮಂತ್ರನೂ ಮರೆತೋಗಿದೆಯಲ್ಲ. ಈಗೇನು ಮಾಡಲಿ? ಓಡೋಗ್ಬಿಡ್ಲಾ? ಪಾಪ ನನ್ನ ಚೋಟು. ನಾನು ಬದುಕಿದ್ರೆ ವಾಪಸ್ ಬಂದು ಚೋಟುನ ಕರ್ಕೊಂಡು ಹೋಗ್ಬೋದು. ನಿಶು ಎಸ್ಕೇಪ್ ಎಂದವಳು ಅವನಿಗೆ ಬೆನ್ನಾಕಿ ಓಡುವಷ್ಟರಲ್ಲಿ ಅವಳ ಕೈಯನ್ನು ಹಿಡಿದಿದ್ದ.
ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದವಳ ಮುಖದ ಹಾವಭಾವವನ್ನೇ ಗಮನಿಸುತ್ತಿದ್ದೆ. ಕುಳ್ಳಿ ಮನಸ್ಸಿನಲ್ಲಿ ಅದೇನೋ ಮಂಡಿಗೆ ತಿನ್ನುತ್ತಿದ್ದಳು. ಕೊನೆಗೆ ತನ್ನ ಅನಿಸಿಕೆ ನಿಜ ಮಾಡಿ ಓಡಿ ಹೋಗುವವಳನ್ನು ಹೇಗೆ ತಡೆಯುವುದೆಂದು ತಿಳಿಯದೆ ಅವಳ ಕೈಯನ್ನು ಭದ್ರವಾಗಿ ಹಿಡಿದಿದ್ದೆ. ಸತ್ಯವಾಗಿಯೂ ದೀಪು ಕೈ ನಂತರ ಒಂದು ಹುಡುಗಿಯ ಕೈ ಸ್ಪರ್ಶಿಸಿದ್ದರೆ ಅದು ಈ ಚೈಲ್ಡ್ನದ್ದೇ. ನಿಶು ಗ್ರಂಥ್ ಮುಖವನ್ನು ನೋಡಿ, ತೋ ಇವನಿಗಿಂತ ನಮ್ಮ ಗಣಿತ ಮೇಷ್ಟ್ರೇ ಎಷ್ಟೋ ವಾಸಿ, ಬರೀ ಲುಕ್ ಕೊಡ್ತಾನಲ್ಲಪ್ಪ, ಇದೇನು ಉಡದಂತೆ ನನ್ನ ಕೈ ಹಿಡಿದಿದ್ದಾನೆ. ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಒಳಗಿರೋ ಮೂಳೆಗಳೆಲ್ಲ ನಮ್ಮೂರಿನ ಪೆಟ್ಟಿಗೆ ಅಂಗಡಿ ಬೋಟಿಯಂತೆ ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟೇ. ಇದಿಷ್ಟು ನಿಶುಳ ಮನಸ್ಸಿನ ಮಾತು. ಅವಳಿಗೆ ಅವಳಷ್ಟೇ ಆತ್ಮೀಯ ಸ್ನೇಹಿತೆ. ಎಲ್ಲ ಸಂಭಾಷಣೆಯೂ ಅವಳೊಳಗೆ ನಡೆಯುತ್ತೆ. ಗ್ರಂಥ್ ಅವಳ ಕೈ ಬಿಗಿ ಹೆಚ್ಚಿಸಿದವನು ಜೇಬಿನಿಂದ ಚೈನ್ ತೆಗೆದು ಅವಳೆದುರು ಹಿಡಿದಿದ್ದ. ಹುಡುಗಿ ಫುಲ್ ಖುಷ್. ಕಳೆದೇ ಹೋಯಿತು ಎಂದುಕೊಂಡಿದ್ದ ಅತ್ಯಮೂಲ್ಯ ವಸ್ತು ಮರಳಿ ಕೈ ಸೇರಿದರೆ ಖುಷಿ ಆಗದೇ ಇರುತ್ತದೆಯೇ? ಕಣ್ಣಿನಲ್ಲಿ ನೀರು ತುಂಬಿಕೊಂಡವಳು ಚೈನನ್ನು ಅವನ ಕೈಯಿಂದ ಸರಕ್ಕನೆ ತನ್ನ ಕೈಗೆ ಪಡೆದುಕೊಂಡು ಎದೆಗಪ್ಪಿಕೊಂಡಿದ್ದಳು. ಕೃತಜ್ಞತೆ ಹೇಳಲೋ ಬೇಡವೋ ಎಂಬಂತೆ ಅವನ ಕಣ್ಣುಗಳನ್ನೇ ದೃಷ್ಟಿಸಿದರೆ ಅವಳ ಕೈ ಬಿಟ್ಟು ಸರಸರನೆ ಹೊರಟು ಹೋಗಿದ್ದ. ಛೇ, ಹೊರಟೇ ಹೋದ್ರು. ನಿಗೂಢ ಮನುಷ್ಯ. ಹೌದು, ಇದೇಗೆ ಅವರ ಕೈ ಸೇರಿತು? ಅದು ಸರಿಯಾಗಿ ನನ್ನದೇ ಅಂತ ಗುರುತು ಹಿಡಿದು ತಂದು ಕೊಟ್ಟಿದ್ದಾರೆ ಅಂದರೆ ನಿನ್ನೆ ದೇವಸ್ಥಾನದಲ್ಲಿ ಇವರು ಇದ್ರು ಅಂತ ಕಾಣುತ್ತೆ. ರವಿಕಾಂತ್ ಗ್ರಂಥ್ಗೆ ಬರಲು ಹೇಳಿದವರು ಅವನಿಗಿಂತ ಮುಂಚಿತವಾಗಿಯೇ ಪಾರ್ಕಲ್ಲಿ ಕಾಯುತ್ತಿದ್ದರು. ಗ್ರಂಥ್ ನಿಶುಳನ್ನು ಭೇಟಿಯಾಗಿ ಬರುವುದು ಕೊಂಚ ತಡವಾಗಿತ್ತು. ನೇರವಾಗಿ ಬಂದವನು ಅಪ್ಪ ಎಂದನಷ್ಟೆ, ತನ್ನ ಇರುವಿಕೆಯನ್ನು ತಿಳಿಸುವವನಂತೆ. ಹಾಂ ಗ್ರಂಥ್, ಬಂದ್ಯಾ ಮಗನೇ, ಹೇಗಿದ್ದೀಯ ಕಂದ? ಕೆಲಸ ಎಲ್ಲ ಹೇಗೆ ನಡೀತಿದೆ? ಹಾಂ, ಎಲ್ಲ ಓಕೆ ಅಪ್ಪ. ಮನೆಯ EMI ಇನ್ನೂ ಎಷ್ಟಿದೆ ಮಗನೇ? ನಾನು ಕಟ್ಟುತ್ತೇನೆ ಅಂದರೂ ನೀನು ಒಪ್ಪೋದಿಲ್ಲ. ಯಾಕಿಷ್ಟು ಹಠ? ಹೆಚ್ಚೇನೂ ಇಲ್ಲ ಅಪ್ಪ, 5-6 ತಿಂಗಳಲ್ಲಿ ಮುಗಿಯುತ್ತದೆ. ಇದು ಹಠ ಅಲ್ಲ, ನನ್ನ ಸ್ವಾಭಿಮಾನ. ನಿಮ್ಮಿಂದ ಏನನ್ನಾದರೂ ಬಯಸಿದರೆ ಅದು ಕೇವಲ ನಿಮ್ಮ ಆಶೀರ್ವಾದ ಅಷ್ಟೇ. ಸಂಬಳ, ನನ್ನ ಖರ್ಚು, ಮನೆ ಖರ್ಚು ಎಲ್ಲ ಕಳೆದು ಒಂದಷ್ಟು ಮೊತ್ತ ಉಳಿತಾಯ ಸಹ ಆಗುತ್ತೆ. ಅಷ್ಟೇ ಅಲ್ಲ, ಹೋದ ತಿಂಗಳು ಪ್ರಮೋಷನ್ ಕೂಡ ಆಗಿದೆ. ಗುಡ್. ನನ್ನ ಮಗ ಅಂತ ಹೇಳಿಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅಂದಾಗೆ ನಾನು ಬಂದ ವಿಷಯ ಇವತ್ತು ಬೆಳಿಗ್ಗೆ ಇಷ್ಟು ಆಯಿತು. ಆ ಕಂದ ಮನೆಯಿಂದ ಹೊರ ಹೋಗಲು ನಿರ್ಧರಿಸಿ ಆಗಿದೆ. ನಾಳೆಯ PGಗೆ ಹೋಗುವುದಾಗಿ ತುದಿಗಾಲಿನಲ್ಲಿ ನಿಂತಿದ್ದಾಳೆ. ನನಗಂತೂ ಏನು ಮಾಡುವುದೆಂದೇ ತಿಳಿಯುತ್ತಿಲ್ಲ. ಆ ಮಗುವಿಗೆ ಒಂದು ಒಳ್ಳೆ ಜೀವನ ಕೊಡಿಸಬೇಕು. ಅದರಿಂದ ಆದರೂ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದೆಲ್ಲ ಬಯಸಿದ್ದೆ. ತಲೆಬಾಗಿ ಎಲ್ಲವನ್ನು ಕೇಳಿಸಿಕೊಂಡವನು, ನಾನು ಅವತ್ತೇ ಹೇಳಿದ್ದೆ ಅಪ್ಪ, ನೊಂದಿರುವ ಮನಸ್ಸನ್ನು ಚುಚ್ಚಿ ಮಾತಾಡಿ ಮತ್ತಷ್ಟು ಘಾಸಿಗೊಳಿಸುವುದು ಬೇಡ. PGಯಲ್ಲಿ ನೆಮ್ಮದಿಯಿಂದ ಇರಲಿ. ಅವರ ಭವಿಷ್ಯದ ಬಗ್ಗೆ ಕಾಳಜಿ, ನಿರ್ಧಾರ ನೀವೇ ತೆಗೆದುಕೊಳ್ಳಿ ಎಂದು. ಕೊನೆಗೂ ನಾನು ಊಹಿಸಿದಂತೆ ಆಯಿತು. ಹೌದು, ನಾನವತ್ತು ನಿನ್ನ ಮಾತು ಕೇಳದೆ ದುಡುಕಿದೆ ಎನಿಸುತ್ತದೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅವರಿಷ್ಟದಂತೆ PG ಸೇರಲು ಒಪ್ಪುವಿರಾ? ರವಿಕಾಂತ್ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಂಡವರು, ನಾನೇ ನೋಡಿಕೊಳ್ಳುವೆ ಅನ್ನೋ ಭರವಸೆಯಲ್ಲಿಯೇ ನನ್ನ ತಂಗಿ ಕೊನೆ ಉಸಿರೆಳೆದಿದ್ದಾಳೆ. ಈಗ ಅವಳ ನಿರ್ಧಾರಕ್ಕೆ ಒಪ್ಪಿ ಕೈ ಚೆಲ್ಲಿ ಕುಳಿತರೆ ಅವಳ ನಂಬಿಕೆಗೆ ದ್ರೋಹ ಮಾಡಿದಂತೆ. ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೇನೆ. ನಿನ್ನ ಮನೆಯಲ್ಲಿ ಅವಳಿಗೆ ಜಾಗ ಸಿಗುತ್ತಾ? ಅಪ್ಪ, ಹೌದು, ನಿನ್ನ ಅಪ್ಪನೇ ಹೇಳುತ್ತಿರುವುದು. ನನ್ನ ಮಗ ಏನು ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸ ನನಗಿದೆ. ನನ್ನ ತಂಗಿಯ ಮಗಳು ನಿನ್ನೊಂದಿಗೆ ಸುರಕ್ಷಿತವಾಗಿ ನೆಮ್ಮದಿಯಿಂದ ಇರುತ್ತಾಳೆ ಅನ್ನೋ ನಂಬಿಕೆಯಲ್ಲಿ ಈ ಮಾತು ಹೇಳುತ್ತಿರೋದು. ಗ್ರಂಥ್ ಮುಖ ವಿವರಣವಾಯಿತು. ಆದರೆ ಅಪ್ಪ, ವಯಸ್ಸಿಗೆ ಬಂದ ಒಂದು ಹೆಣ್ಣು ಗಂಡು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದರೆ ಅಂದರೆ ಮಾತಾಡುವ ಜನ 100 ರೀತಿ ಮಾತನಾಡುತ್ತಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಜನರ ಮಾತುಗಳಿಗೆ ಕಿವಿಯಾಗುವ ಅನಿವಾರ್ಯತೆ ಇಲ್ಲ. ಆದರೆ ನಾವು ಇದೇ ಸೊಸೈಟಿಯಲ್ಲಿ ಇರಬೇಕಾದವರು ಅನ್ನೋದು ಸತ್ಯ ಅಲ್ವಾ? ನಾನು ಗಂಡು, ಎಷ್ಟೇ ಅವಮಾನಗಳು ಬಂದರೂ ಅದನ್ನು ಎದುರಿಸುವ ಧೈರ್ಯ, ತಾಕತ್ತು ಎರಡೂ ನನಗಿದೆ. ಆದರೆ ಒಂದು ಹೆಣ್ಣು ಮುಂದೆ ಸೊಸೆಯಾಗಿ ಇನ್ನೊಂದು ಮನೆ ಬೆಳಗಬೇಕಾದವಳು. ಮದುವೆಯ ನಂತರ ಆ ಮನೆಯವರಿಗೆ ಹೀಗೆ ಒಬ್ಬ ಪರಗಂಡಿನೊಂದಿಗೆ ಕೆಲ ದಿನ ಒಟ್ಟಿಗೆ ಇದ್ದಳು ಅನ್ನೋದು ತಿಳಿದರೆ ಅವರು ಅವಳನ್ನು ನೋಡುವ, ನಡೆಸಿಕೊಳ್ಳುವ ದೃಷ್ಟಿಕೋನವೇ ಬದಲಾಗುತ್ತದೆ. ರವಿಕಾಂತ್ರಿಗೆ ಗ್ರಂಥ್ನ ಮಾತು ಒಂದು ಕಡೆಯಿಂದ ಸರಿ ಎನಿಸಿದರೂ ಸಂಪೂರ್ಣವಾಗಿ ಒಪ್ಪಲು ತಯಾರಿರಲಿಲ್ಲ. ನಾನು ನನ್ನ ಕಂದನನ್ನು ಮದುವೆ ಮಾಡಿಕೊಡುವಾಗ ಅವರ ಆಸ್ತಿ, ಅಂತಸ್ತು, ಶ್ರೀಮಂತಿಕೆಯನ್ನು ಎಂದೂ ನೋಡುವುದಿಲ್ಲ. ಅವನು ತಿಂಗಳ ಸಂಬಳದಲ್ಲಿ ಜೀವನ ನಡೆಸುವವನಾದರೂ ಸರಿ, ಅವಳನ್ನು ಕಣ್ಣು ಮುಚ್ಚಿ ನಂಬುವವನಾಗಿರಬೇಕು. ಅವರಿಬ್ಬರ ನಡುವೆ ನಂಬಿಕೆಯ ಆಸ್ತಿಯಾಗಿರಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಅವಳು ಏನು ಎಂಬುದನ್ನು ಅರಿತು
ನಡೆಯುವವನಾಗಿರಬೇಕು. ಅಂಥ ಅಪರಂಜಿ ಚಿನ್ನದಂಥ ಹುಡುಗನನ್ನೇ ನನ್ನ ಕಂದನಿಗೆ ನಾನು ಜೋಡಿ ಮಾಡುವುದು. ಸರಿ ಅಪ್ಪ, ಈಗ ನಿಮ್ಮ ನಿರ್ಧಾರ? ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನ ಮನೆಯಲ್ಲಿ ನನ್ನ ಕಂದನಿಗೆ ಒಂದು ಜಾಗ, 3 ಹೊತ್ತು ಊಟ ಸಿಗುತ್ತಾ? ಅವಳ ತಿಂಗಳ ಖರ್ಚು ನಾನು ಭರಿಸುವೆ ಎಂದವರು ತುಸು ಗಂಭೀರವಾಗಿದ್ದರು. ಎಂತ ಮಾತಾಡ್ತೀರಿ ಅಪ್ಪ? ಒಬ್ಬರಿಗೆ ಆಶ್ರಯ, ಊಟ ಕೊಡಲಾಗದೆ ನಾನು ಆ ಮಾತುಗಳನ್ನು ಆಡಲಿಲ್ಲ. ಒಂದು ಹುಡುಗನಾಗಿದ್ದರೆ ನಿಶ್ಚಿಂತೆಯಿಂದ ಎಷ್ಟು ವರ್ಷಗಳು ಬೇಕಿದ್ದರೂ ಇರಲಿ ಎನ್ನುತ್ತಿದ್ದೆ. ಒಂದು ಹುಡುಗಿಯಾಗಿದ್ದರಿಂದ ನಾನು ಆ ಮಾತು ಹೇಳಿದೆ ಅಷ್ಟೆ. ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ. ಆ ಹುಡುಗಿಯ ನಿರ್ಧಾರ ಕೇಳಿ. ಒಪ್ಪಿಗೆ ಎಂದರೆ ನನ್ನದೇನೂ ಅಭ್ಯಂತರವಿಲ್ಲ. ರವಿಕಾಂತ್ ಗ್ರಂಥ್ನನ್ನು ಅಪ್ಪಿದವರು, ಥ್ಯಾಂಕ್ ಯು ಮಗನೇ, ನೀನು ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಖುಷಿಯಾಯಿತು. ಸರಿಯಪ್ಪ, ನಾನಿನ್ನೂ ಬರ್ತೀನಿ, ಹುಷಾರಾಗಿ ಹೋಗಿ. ಡ್ರೈವರ್ ಇಲ್ಲದೆ ಒಬ್ಬೊಬ್ಬರೇ ಎಲ್ಲಿಗೂ ಹೋಗದರಿ. ಸರಿ ಕಣೋ, ಮನೆಗೆ ಯಾವಾಗ ಬರ್ತೀಯಾ? ಅಮ್ಮ ಬಾ ಅಂತ ಕರೆದಾಗ ಮುಂದುವರೆಯುವುದು.